ಎಲ್ಲರಿಗೂ ನಮಸ್ಕಾರ. ಕನ್ನಡ ಆಸ್ಟ್ರೋಡಿಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಬೇರ್ಪಡಿಸುವಂತ ಒಂದು ಗ್ರಹಗಳು ಅಂದ್ರೆ ನಿಮ್ಮ ಸಂಬಂಧವನ್ನ ಡಿಟ್ಯಾಚ್ ಮಾಡುವಂತ ಒಂದು ಗ್ರಹಗಳು ಯಾವುದು ಮತ್ತು ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಹೇಳಿರುವಂತ ಈಗ ನಾನು ಮೆನ್ಷನ್ ಮಾಡುವಂತ ಈ ಗ್ರಹಗಳು ಈ ಸಂಬಂಧವನ್ನು ಡಿಟ್ಯಾಚ್ ಮಾಡ್ತದೆ, ಅಂದ್ರೆ ಬೇರ್ಪಡಿಸುವಂತ ಒಂದು ಕೆಪಾಸಿಟಿ ಹೊಂದಿರ್ತದೆ. ಅದು ಯಾವ ತರ ಅಂತ ನೋಡೋಣ. ಸಾಮಾನ್ಯವಾಗಿ ಜಾತಕದಲ್ಲಿ ಸೂರ್ಯ, ಶನಿ ಮತ್ತೆ ರಾಹು ಪ್ರಾಥಮಿಕವಾಗಿ ಬೇರ್ಪಡಿಸುವಂತ ಗ್ರಹಗಳಂತ ಕರೀತಾರೆ. ಜಾತಕದಲ್ಲಿ ಸೂರ್ಯ, ಶನಿ ಮತ್ತು ರಾಹು ಗ್ರಹಗಳನ್ನ ಪ್ರಾಥಮಿಕ ಹಂತದಲ್ಲಿ ಬೇರ್ಪಡಿಸುವಂತ ಒಂದು ಗ್ರಹಗಳು ಅಂತ ಕರೆಯಲಾಗುತ್ತೆ. ಈ ಗ್ರಹಗಳು ಉದಾಹರಣೆಗೆ ಎರಡನೇ ಮನೆಯಲ್ಲಿ ಏನಾದರೂ ಸೂರ್ಯ ಗ್ರಹ ಇದ್ರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಇದನ್ನ ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಸೂರ್ಯ ಗ್ರಹ ಇದ್ರೆ ಅಥವಾ ರಾಹು ಇದ್ರೆ ಅಥವಾ ಶನಿ ಇದ್ರೆ ಎರಡನೇ ಮನೆಯಲ್ಲಿ, ಎರಡನೇ ಮನೆಯಲ್ಲಿ ರಾಹು, ಶನಿ ಅಥವಾ ಇಂದ ಏನಾದರೂ ಪ್ರಭಾವಿತರ ಇದ್ರೆ ಅವರು ಕುಟುಂಬದಿಂದ ಬೇರ್ಪಡಬಹುದು. ಕುಟುಂಬದ ಸದಸ್ಯರ ಸಹಕಾರ ಸಿಗದೆ ಇರ್ಬೋದು, ಅವರಿಗೆ ಕುಟುಂಬದಿಂದ ಬೇರ್ಪಡಬಹುದು. ಅಂದ್ರೆ ಕುಟುಂಬ ಸುಖ ಸಿಗಲ್ಲ ಅವರಿಗೆ. ಕುಟುಂಬದಲ್ಲಿ ಇದ್ರೂ ಕೂಡ, ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಏನೋ ಇಲ್ಲ ಅಂತ ಒಂಥರ ಫೀಲ್ ಆಗ್ಬಹುದು. ಅಂದ್ರೆ ಎರಡನೇ ಮನೆಯಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ, ಎರಡನೇ ಮನೆಯಲ್ಲಿ ಏನಾದ್ರು ರಾಹು ಗ್ರಹ ಇದ್ರೆ, ಎರಡನೇ ಮನೆಯಲ್ಲಿ ಏನಾದ್ರು ಸೂರ್ಯ ಇದ್ರೆ, ಅಥವಾ ಎರಡನೇ ಮನೆಗೆ ಏನಾದ್ರು ದೃಷ್ಟಿ ಸಂಬಂಧ ಇದ್ರೆ, ಶನಿ ರವಿ ರಾಹುದು, ಅಥವಾ ಎರಡನೇ ಮನೆ ಅಧಿಪತಿ ಜೊತೆ ಏನಾದ್ರು ಈ ಗ್ರಹಗಳಿದ್ರು, ಉದಾಹರಣೆಗೆ ಇಲ್ಲಿ ಎರಡನೇ ಮನೆ ಅಧಿಪತಿ ಶನಿ ಆಗ್ತಾನೆ, ಬಟ್ ಏನಾದ್ರು ಶನಿ ಜೊತೆ ಏನಾದ್ರು ರಾಹು ಇದ್ದಾಗ, ಶನಿ ಜೊತೆ ಸೂರ್ಯ ಇದ್ದಾಗ, ಎರಡನೇ ಮನೆಗೆ ಈ ತರ ಗ್ರಹ ಪ್ರಭಾವ ಇದ್ರು ಕೂಡ ಕುಟುಂಬದಿಂದ ಬೇರ್ಪಡಬೇಕಾಗಿ ಬರ್ಬೋದು. ನಂತರ ರಾಹು, ಶನಿ, ರವಿ ಪ್ರಭಾವ ಮೂರನೇ ಮನೆ ಅಥವಾ ಮೂರನೇ ಮನೆ ಅಧಿಪತಿಯಾಗಿದ್ರೆ, ಇದು ಮೂರನೇ ಮನೆ ಆಗಿ ಇಲ್ಲಿ ಏನಾದ್ರು ರಾಹು, ಶನಿ, ರವಿ ಮೂರನೇ ಮನೆಯಲ್ಲಿದ್ರೆ ಅಥವಾ ಮೂರನೇ ಮನೆಗೆ ಏನಾದ್ರು ಪ್ರಭಾವ ಬೀರಿದ್ರೆ ಅವರು ಕಿರಿಯ ಸಹೋದರರಿಂದ ಬೇರ್ಪಡಬಹುದು. ಅಂದ್ರೆ ಕಿರಿಯ ತಮ್ಮ ಅಥವಾ ತಂಗಿಯಿಂದ ಡಿಟ್ಯಾಚ್ ಆಗ್ಬೋದು, ಅಥವಾ ತಮ್ಮ ತಂಗಿಯ ಒಂದು ರಿಲೇಷನ್ ಅಷ್ಟಾಗಿ ಸಿಗಲ್ಲ ಇವರಿಗೆ ಮೂರನೇ ಮನೆಯಲ್ಲಿ ಏನಾದ್ರು ಈ ತರ ಗ್ರಹಗಳಿದ್ರೆ. ನೆಕ್ಸ್ಟ್ ನಾಲ್ಕನೇ ಮನೆಯಲ್ಲಿ ಏನಾದ್ರು ಇದ್ರೆ, ಇಲ್ಲಿ ನಾಲ್ಕನೇ ಮನೆಯಲ್ಲಿ ಏನಾದ್ರು ರಾಹು ಇದ್ರೆ ಅಥವಾ ಶನಿ ಇದ್ರೆ ಅಥವಾ ರವಿ ಇದ್ರೆ, ಅಥವಾ ನಾಲ್ಕನೇ ಮನೆ ಅಧಿಪತಿಗೆ ಮೂರು ಗ್ರಹಗಳ ಸಂಬಂಧ ಇದ್ರೆ, ನಾಲ್ಕನೇ ಮನೆಗೆ ಈ ಮನೆ ಗ್ರಹಗಳ ದೃಷ್ಟಿ ಇದ್ರೆ ಏನಾಗ್ತಂತ ಹೇಳಿದ್ರೆ ಅವರಿಗೆ ಭೂಮಿಯಿಂದ ಡಿಟ್ಯಾಚ್ ಆಗ್ಬೋದು, ಮನೆಯಿಂದ ಅವರು ದೂರ ಹೋಗ್ಬೋದು, ಆಸ್ತಿಯಿಂದ ಡಿಟ್ಯಾಚ್ ಆಗ್ಬೋದು, ತಾಯಿಯಿಂದ ಡಿಟ್ಯಾಚ್ ಆಗ್ಬೋದು, ಈ ತರ ಆಗುತ್ತೆ. ನಂತರ ಐದನೇ ಮನೆಯಲ್ಲಿ ಮನೆ ಗ್ರಹಗಳಿಂದ ಪ್ರಭಾವ ಬೀರಿದ್ರೆ, ಐದನೇ ಮನೆಯಲ್ಲಿ ಸೂರ್ಯ ಇದ್ರೆ, ಶನಿ ಇದ್ರೆ, ಆಮೇಲೆ ರಾಹು ಗ್ರಹ ಇದ್ರೆ ಏನಾಗ್ತಂತ ಹೇಳಿದ್ರೆ ಮಕ್ಕಳಿಂದ ಅವರು ಡಿಟ್ಯಾಚ್ಮೆಂಟ್ ಆಗ್ಬೋದು ಮಕ್ಕಳಿಂದ. ಆಮೇಲೆ ಎಜುಕೇಶನ್ ಇಂದ ಡಿಟ್ಯಾಚ್ ಆಗ್ಬೋದು, ಎಜುಕೇಶನ್ ಸುಖ ಸಿಗ್ತಿರ್ಬೋದು, ಲವ್ ಫೇಲರ್ ಆಗ್ಬೋದು, ತಮ್ಮ ಒಂದು ಪ್ರೇಮಿಯಿಂದ ಡಿಟ್ಯಾಚ್ ಆಗ್ಬೋದು. ನಂತರ ಏಳನೇ ಮನೆಯಲ್ಲಿ ಏನಾದ್ರು ಈ ಗ್ರಹಗಳಿದ್ರೆ, ಸೂರ್ಯ, ಶನಿ, ರಾಹು ಗ್ರಹಗಳಿದ್ರೆ ಅಥವಾ ರಾಹು ಗ್ರಹಗಳ ಪ್ರಭಾವ ಇದ್ರೆ ಏನಾಗ್ತಂತ ಹೇಳಿದ್ರು ಗಂಡ ಅಥವಾ ಹೆಂಡತಿಯಿಂದ ಡಿಟ್ಯಾಚ್ ಆಗ್ಬೋದು, ಗಂಡ ಹೆಂಡತಿಯಿಂದ ದೂರ ಆಗ್ಬೋದು. ಆಮೇಲೆ ಹತ್ತನೇ ಮನೆಯಲ್ಲಿ ಏನಾದ್ರು ಈ ಗ್ರಹಗಳ ಪ್ರಭಾವ ಇದ್ರೆ ಏನಾಗ್ತಂತ ಹೇಳಿದ್ರೆ ಅವರಿಗೆ ಜಾಬ್ ಅಲ್ಲಿ ಸ್ಥಿರ ಸಿಗಲ್ಲ, ಜಾಬ್ ಅಲ್ಲಿ ಅವರು ಬದಲು ಮಾಡ್ತಿರ್ಬೋದು, ಜಾಬ್ ಅಲ್ಲಿ ಸ್ಟೇಬಲ್ ಆಗ್ಲಿಕ್ಕೆ ಕಷ್ಟ ಆಗ್ಬೋದು, ಜಾಬ್ ಅಲ್ಲಿ ಕೂಡ ಡಿಟ್ಯಾಚ್ ಆಗ್ಬೋದು. ಆಮೇಲೆ 11ನೇ ಮನೆಯಲ್ಲಿ ಏನಾದ್ರು ಈ ಗ್ರಹಗಳಿದ್ರೆ, ಶನಿ, ರಾಹು, ಸೂರ್ಯ ಇದ್ರೆ ಏನಾಗ್ತಂತ ಹೇಳಿದ್ರೆ ಸ್ನೇಹಿತರಿಂದ ಡಿಟ್ಯಾಚ್ ಆಗ್ಬೋದು. ಇದು ಬೇರ್ಪಡಿಸುವಂತ ಒಂದು ಗ್ರಹಗಳು. ಇಲ್ಲಿ ಮುಖ್ಯವಾಗಿ ಪ್ರಭಾವ ಬೀರೋದು ಸೂರ್ಯ, ಶನಿ, ರಾಹು. ನಿಮ್ಗೆ ಜಾತಕ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಜಾತಕ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ಅಷ್ಟೊಂದು ಬೇರೆ ನಮಸ್ಕಾರ.